ನಮಸ್ಕಾರ. ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇರೋರ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ. ರಾಜ್ಯ ಸರ್ಕಾರ ಬರೋಬ್ಬರಿ 24,300 ಹುದ್ದೆಗಳನ್ನ ಭರ್ತಿ ಮಾಡೋಕೆ ಮುಂದಾಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಅತಿದೊಡ್ಡ ನೇಮಕಾತಿ ಅಭಿಯಾನ ಅಂತಾನೆ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ, 24,300. ಇದೊಂದು ಸುಮ್ಮನೆ ನಂಬರ್ ಅಷ್ಟೇ ಅಲ್ಲ, ಬದಲಾಗಿ ರಾಜ್ಯದ ಸಾವಿರಾರು ಯುವಕರ ಭವಿಷ್ಯವನ್ನೇ ಬದಲಿಸಬಹುದಾದ ಒಂದು ದೊಡ್ಡ ಅವಕಾಶ. ಕರ್ನಾಟಕ ಸರ್ಕಾರ ಬಹುಶಃ ಇತ್ತೀಚಿನ ವರ್ಷಗಳಲ್ಲೇ ಅತಿ ದೊಡ್ಡ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ. ಈ ಎಲ್ಲ ಮಾಹಿತಿ ಎಲ್ಲಿಂದ ಬಂತು ಅಂದ್ರೆ, ಇತ್ತೀಚಿನ ಒಂದು ವರದಿ ಪ್ರಕಾರ ಕರ್ನಾಟಕ ಸರ್ಕಾರ 53 ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿರೋ ಹುದ್ದೆಗಳನ್ನ ತುಂಬೋಕೆ ರೆಡಿಯಾಗಿದೆ. ಈಗ ಅನೌನ್ಸ್ ಆಗಿರೋದು ಈ ದೊಡ್ಡ ನೇಮಕಾತಿಯ ಮೊದಲನೇ ಹಂತ ಅಷ್ಟೇ. ಸರಿ, ಹಾಗಾದ್ರೆ ಈ ಬೃಹತ್ ನೇಮಕಾತಿ ಯೋಜನೆ ಅಂದ್ರೆ ಏನು? ಇದರ ಸ್ಕೇಲ್ ಎಷ್ಟಿದೆ? ಟೈಮ್ಲೈನ್ ಹೇಗಿದೆ? ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ಗಮನಿಸಲೇಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಈ 24,300 ಹುದ್ದೆಗಳು ಕೇವಲ ಮೊದಲನೇ ಫೇಸ್. ಸರ್ಕಾರದ ಒಟ್ಟು ಟಾರ್ಗೆಟ್ ಇರೋದು 53,000 ಹುದ್ದೆಗಳನ್ನು ಭರ್ತಿ ಮಾಡೋದು. ವರದಿಗಳ ಪ್ರಕಾರ ಈ ಪ್ರಾಸೆಸ್ ಮಾರ್ಚ್ 2ನೇ ವಾರದಿಂದನೇ ಶುರುವಾಗೋ ಸಾಧ್ಯತೆ ಇದೆ. ಓಕೆ, ಇಷ್ಟೊಂದು ದೊಡ್ಡ ನೇಮಕಾತಿ ಅಂದಮೇಲೆ ಇದನ್ನ ಯಾರು ನಡೆಸ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಇದರ ಜವಾಬ್ದಾರಿ ಇರೋದು ನಮ್ಮ ರಾಜ್ಯದ 2 ಪ್ರಮುಖ ಸಂಸ್ಥೆಗಳ ಮೇಲೆ. ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ KPSC, ಇನ್ನೊಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KEA. ಈ 2 ಏಜೆನ್ಸಿಗಳು ಸೇರಿ ಪರೀಕ್ಷೆಗಳನ್ನು ನಡೆಸಲಿವೆ. ಸರಿ, ಇಷ್ಟೆಲ್ಲ ಹುದ್ದೆಗಳಿವೆ, ಆದರೆ ಎಲ್ಲಕ್ಕಿಂತ ಜಾಸ್ತಿ ಅವಕಾಶಗಳು ಇರೋದು ಯಾವ ಡಿಪಾರ್ಟ್ಮೆಂಟಲ್ಲಿ? ಬನ್ನಿ ನೋಡೋಣ. ಅದುವೇ ಸಾರಿಗೆ ಇಲಾಖೆ. ಒಟ್ಟು 24,300 ಹುದ್ದೆಗಳ ಪೈಕಿ ಬರೋಬ್ಬರಿ 6,847 ಪೋಸ್ಟ್ಗಳು ಬರೀ ಸಾರಿಗೆ ಇಲಾಖೆಯಲ್ಲೇ ಖಾಲಿ ಇವೆ. ಅಂದ್ರೆ ಹೆಚ್ಚು ಕಮ್ಮಿ ಪ್ರತಿ 4 ಸರ್ಕಾರಿ ಹುದ್ದೆಗಳಲ್ಲಿ ಒಂದು ಸಾರಿಗೆ ಇಲಾಖೆಯದ್ದೇ ಅಂತಾಯ್ತು. ಹಾಗಾದ್ರೆ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಯಾವೆಲ್ಲ ಹುದ್ದೆಗಳಿವೆ? ಮೇನ್ ಆಗಿ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಿದೆ. ಈ ಫೇಸ್ನಲ್ಲಿ ಬೇರೆ ಯಾವುದೇ ಇಲಾಖೆಗೆ ಹೋಲಿಸಿದ್ರೂ ಅತಿ ಹೆಚ್ಚು ವೇಕೆನ್ಸಿ ಇರೋದು ಇಲ್ಲೇ ಅನ್ನೋದು ಗಮನಿಸಬೇಕಾದ ವಿಚಾರ. ಈ ನೇಮಕಾತಿಯಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಇದೆ. ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸರ್ಕಾರ ಕೊಡ್ತಾ ಇರೋ ವಿಶೇಷವಾದ ಆದ್ಯತೆ. ಈ ಭಾಗದ ಡೆವಲಪ್ಮೆಂಟ್ ಮತ್ತು ಉದ್ಯೋಗ ಸೃಷ್ಟಿ ಸರ್ಕಾರದ ಮುಖ್ಯ ಅಜೆಂಡಾ ಆಗಿದೆ. ಕಲ್ಯಾಣ ಕರ್ನಾಟಕ ಅಂತ ಮಾತಾಡೋಕ್ ಮುಂಚೆ ಆ ಪ್ರದೇಶದ ಸ್ಪೆಷಾಲಿಟಿ ಏನು, ಅದಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕಲ್ಯಾಣ ಕರ್ನಾಟಕ ಪ್ರದೇಶ ಐತಿಹಾಸಿಕವಾಗಿ ಸ್ವಲ್ಪ ಅಭಿವೃದ್ಧಿಯಲ್ಲಿ ಹಿಂದುಳಿದಿತ್ತು. ಹಾಗಾಗಿ ಸಂವಿಧಾನದ ಆರ್ಟಿಕಲ್ 371J ಅಡಿಯಲ್ಲಿ ಅದಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶವೇ ಅಲ್ಲಿರೋ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸಿ ಅಲ್ಲಿನ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳನ್ನ ಕೊಡೋದು. ಈ ಭಾಗಕ್ಕೆ ಸರ್ಕಾರ ಎಷ್ಟು ಮಹತ್ವ ಕೊಡ್ತಿದೆ ಅನ್ನೋದು ಈ ನಂಬರ್ಸ್ಗಳಲ್ಲೇ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ 32,132 ಹುದ್ದೆಗಳ ನೇಮಕಾತಿ ಪೆಂಡಿಂಗ್ ಇದೆ. ಇದರಲ್ಲಿ 80% ಹುದ್ದೆಗಳನ್ನ ಈ ಬಾರಿ ಭರ್ತಿ ಮಾಡೋದು ಸರ್ಕಾರದ ಟಾರ್ಗೆಟ್. ಇದು ಈ ರೀಜನ್ನ ಡೆವಲಪ್ಮೆಂಟ್ಗೆ ಸರ್ಕಾರದ ಕಮಿಟ್ಮೆಂಟ್ ಅನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಯಾವುದೇ ಸರ್ಕಾರಿ ನೇಮಕಾತಿ ಅಂದಮೇಲೆ ರಿಸರ್ವೇಷನ್ ಪಾಲಿಸಿ ಬಗ್ಗೆ ಮಾತಾಡಲೇಬೇಕು ಅಲ್ವಾ? ಈ ಬೃಹತ್ ನೇಮಕಾತಿಯಲ್ಲಿ ಸಾಮಾಜಿಕ ನ್ಯಾಯವನ್ನ ಖಚಿತಪಡಿಸೋಕೆ ಸರ್ಕಾರದ ನಿಲುವು ಏನಿದೆ ನೋಡೋಣ ಬನ್ನಿ. ಈ ವಿಷಯದಲ್ಲಿ ಸರ್ಕಾರದ ಸ್ಟ್ಯಾಂಡ್ ತುಂಬಾನೇ ಕ್ಲಿಯರ್ ಆಗಿದೆ. ಅವರೇ ಹೇಳಿರೋ ಹಾಗೆ ಸಮುದಾಯ ಕೋಟಾ ಮತ್ತೆ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ನಾವು ದೃಢ ಸಂಕಲ್ಪ ಮಾಡಿದ್ದೇವೆ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರದು. ಇದು ಇಡೀ ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕವಾಗಿ ಮತ್ತೆ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡುತ್ತೆ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ತಿಳ್ಕೊಳ್ಬೇಕಾದ ಪ್ರಮುಖ ಅಂಶಗಳು ಯಾವುವು? ಮೊದಲೇದು, 24,300 ಹುದ್ದೆಗಳ ಬೃಹತ್ ನೇಮಕಾತಿ ಶುರುವಾಗಿದೆ. ಎರಡನೇದು, ಅತಿ ಹೆಚ್ಚು ಅವಕಾಶಗಳು ಅಂದ್ರೆ ಸುಮಾರು 6,800ಕ್ಕೂ ಹೆಚ್ಚು ಪೋಸ್ಟ್ಗಳು ಇರೋದು ಸಾರಿಗೆ ಇಲಾಖೆಯಲ್ಲಿ. ಮೂರನೇದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 80% ಭರ್ತಿ ಗುರಿಯೊಂದಿಗೆ ವಿಶೇಷ ಗಮನ ಕೊಡಲಾಗ್ತಿದೆ. ಮತ್ತು ಕೊನೆಯದಾಗಿ, ಮೀಸಲಾತಿ ನೀತಿಯನ್ನ ಕಟ್ಟುನಿಟ್ಟಿನಾಗಿ ಪಾಲಿಸಲಾಗುತ್ತೆ. ಈ 24,300 ಹುದ್ದೆಗಳನ್ನು ಭರ್ತಿ ಮಾಡೋದ್ರಿಂದ ರಾಜ್ಯದ ಆಡಳಿತಕ್ಕೆ ಒಂದು ಹೊಸ ಚೈತನ್ಯ ಸಿಗೋದು ಗ್ಯಾರಂಟಿ. ಆದರೆ ಪ್ರಶ್ನೆ ಇಷ್ಟೇ, ಇದು ಕೇವಲ ಒಂದು ಆರಂಭನಾ ಅಥವಾ ನಮ್ಮ ರಾಜ್ಯದ ನಿರುದ್ಯೋಗ ಸಮಸ್ಯೆಗೆ ಒಂದು ಪರಿಹಾರದ ಕಡೆಗೆ ಇಟ್ಟಿರೋ ಮೊದಲ ಹೆಜ್ಜೆನಾ? ಈ ಬೃಹತ್ ನೇಮಕಾತಿ ಕರ್ನಾಟಕದ ಭವಿಷ್ಯವನ್ನ ಹೇಗೆ ರೂಪಿಸಬಹುದು?